Yesterday we discussed about one experiment, rigidity modulus by dynamic method. Let us discuss one more, rigidity modulus by static torsion method. Okay, let us continue. So we want to discuss another experiment. So the experiment is to measure rigidity modulus of a wire. So by a method, what we call it as static torsion method. Okay. So I hope you people can see the experimental arrangement. This is what the experimental arrangement. Okay. So I think you can see a straight line here. So H in the W on the straight line. So this actually is a metallic wire. So W is a metallic wire whose rigidity modulus has to be found out using this method called the static torsion method. So what we have done here is the metallic wire W so is fixed at upper end H. Okay, ಈ H na ನಾವು torsion head ಅಂತ ಕರಿತೀವಿ. Torsion head ಅಂದ್ರೆ ಏನು ತುಂಬಾ ತರ ಕಳಿಸ್ಕೋಬೇಡಿ. ಸೊ ಮೇಲ್ಗಡೆ ಒಂಥರ ಕ್ಲಾಂಪ್ ತರ. ಸೊ ನಾವೇನ್ ಮಾಡ್ತಿದೀವಿ ಆ ವೈರ್ ಅಪ್ಪರ್ ಎಂಡ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಫಿಕ್ಸ್ ಮಾಡ್ಕೊಂಡಿದೀವಿ ಅಷ್ಟೇ. ಯೂಶಲಿ ಯಾವ ವೈರ್ ಗೆ ನಾವು ರಿಜಿಡಿಟಿ ಮಾಡಲಸ್ ಫೈಂಡ್ ಔಟ್ ಮಾಡಬೇಕು ಈ ಮೆಥಡ್ ಅಲ್ಲಿ ಆ ವೈರ್ ತಗೋಬೇಕು. ಆ ವೈರ್ ನ W ಅಂತ ಬರ್ಕೊಂಡಿದೀವಿ. ಅಪ್ಪರ್ ಎಂಡ್ ಆಫ್ ದ ವೈರ್ ನ ನಾವು ಟಾರ್ಷನ್ ಹೆಡ್ H ಅನ್ನೋ ಜಾಗದಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ವಿ, ಟೈಟ್ ಮಾಡಿ ಫಿಕ್ಸ್ ಮಾಡ್ಕೊಂಡಿದೀವಿ ಅಷ್ಟೇ. ಓಕೆ, so therefore H is the torsion head at which so the given wire W is fixed at its upper end and the lower end is attached to a heavy cylinder C. ಈ ವೈರ್ W ಏನಿದೆಯೋ ಅಪ್ಪರ್ ಎಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಲೋಯರ್ ಎಂಡ್ ಇದೆಯಲ್ಲ ಆ ಲೋಯರ್ ಎಂಡ್ ಅನ್ನು ನಾವು ಒಂದು ಸಿಲಿಂಡರ್ಗೆ, ಸ್ಮಾಲ್ ಸಿಲಿಂಡರ್ಗೆ, ಹೆವಿ ಸಿಲಿಂಡರ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಆ ಹೆವಿ ಸಿಲಿಂಡರ್ ನ ನಾವು C ಅಂತ ಬರ್ಕೊಂಡಿದ್ದೀವಿ. ಓಕೆ, C is a heavy cylinder so which is actually hung at the bottom surface of the wire W. ಆ ವೈರ್ W ಬಾಟಮ್ ಸರ್ಫೇಸ್ ಅಲ್ಲಿ ನಾವೇನ್ ಮಾಡಿದೀವಿ ಒಂದು ಈ ಸಾಲಿಡ್ ಸಿಲಿಂಡರ್ ಹೆವಿ ಸಿಲಿಂಡರ್ ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಓಕೆ, and so there are two threads in this cylinder. ಈ ಸಿಲಿಂಡರ್ ಮೂಲಕ ಎರಡು ಥ್ರೆಡ್ ಗಳನ್ನ ನಾವು ಅಟ್ಯಾಚ್ ಮಾಡಿದೀವಿ. ಒಂದು ಥ್ರೆಡ್ ಈ ಕಡೆ ಸೈಡ್ ಬಂದಿದೆ. ಓಕೆ, ಒಂದು ಎಂಡ್ P ಅನ್ನೋ ಜಾಗದಲ್ಲಿ ಬಂದಿದೆ, ಇನ್ನೊಂದು ಕೂಡ ಇನ್ನೊಂದು ಸೈಡ್ P ಅಂತ ಬಂದಿದೆ. ಸೊ ಈ ಎರಡು ಥ್ರೆಡ್ ಗಳು ಎಂಡ್ ಫ್ರೀ ಇರುತ್ತೆ. ಆ ಫ್ರೀ ಎಂಡ್ ಅಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಸ್ ಗಳನ್ನ ನಾವು ಅಟ್ಯಾಚ್ ಮಾಡ್ಬೋದು. ಓಕೆ, ಸೊ ದಿಸ್ ಸಿಲಿಂಡರ್ ಈಸ್ ಅಟ್ಯಾಚ್ ಟು ಟೂ ವೆಯ್ಟ್ಸ್ ಅಥವಾ ಟೂ ಈಕ್ವಲ್ ಮಾಸಸ್ M ಅಂಡ್ M. ಓಕೆ, M ಅಂಡ್ M ಅಂತ ಎರಡು ಫ್ರೀ ಎಂಡ್ ಅಲ್ಲಿ ನಾವು ಈ ಸಿಲಿಂಡರ್ಗೆ ಒಂದು ಎರಡು ಕಡೆ ಥ್ರೆಡ್ ಅಟ್ಯಾಚ್ ಮಾಡ್ಕೊಂಡು ಆ ಥ್ರೆಡ್ ಫ್ರೀ ಎಂಡ್ ಗೆ ನಾವೇನ್ ಮಾಡ್ತಿದ್ವಿ ಎರಡು ಈಕ್ವಲ್ ಮಾಸಸ್ ನ ಅಟ್ಯಾಚ್ ಮಾಡ್ತಾ ಇದೀವಿ. ಓಕೆ, ಈ ಮಾಸ್ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಈ ಎಕ್ಸ್ಪೆರಿಮೆಂಟಲ್ ಆಕ್ಚುಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಮಾಸ್ ಗಳನ್ನ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ ಒಂದೊಂದು ಟ್ರಯಲ್ ಗೆ ಒಂದೊಂದು. ಫಾರ್ ಎಕ್ಸಾಂಪಲ್ ಫಸ್ಟ್ ಟ್ರಯಲ್ ಗೆ ಎರಡು ಕಡೆನೂ 0.5 kg 0.5 kg ಅರ್ಧ ಕೆಜಿ ತಗೋಬಹುದು. ಸೆಕೆಂಡ್ ಟ್ರಯಲ್ ಗೆ ಎರಡು ಕಡೆನೂ 1 kg ಅಟ್ಯಾಚ್ ಮಾಡಬಹುದು. ನೆಕ್ಸ್ಟ್ 1.5 kg ಅಟ್ಯಾಚ್ ಮಾಡಬಹುದು. ಈ ತರ ಪ್ರತಿ ಟ್ರಯಲ್ಗೂ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಸಸ್ ನಾವು ಸೊ ಈ ದಾರಗಳಿಗೆ ಹಾಕೋಬಹುದು ಅಥವಾ ಈ ವೈರ್ ಗಳಿಗೆ ಅಟ್ಯಾಚ್ ಮಾಡ್ಕೋಬಹುದು. ಈ ಎರಡು ವೈರ್ ಗಳನ್ನ ತಗೊಂಡೋಗಿ ಈ ಸಿಲಿಂಡರ್ ಗೆ ಅಟ್ಯಾಚ್ ಮಾಡಿದೀವಿ. ಆ ಸಿಲಿಂಡರ್ ನ ತಗೊಂಡೋಗಿ ವೈರ್ ಗೆ ಅಟ್ಯಾಚ್ ಮಾಡಿದೀವಿ. ಓಕೆ, ಸೊ ವೆನೆವರ್ ವಿ ಅಪ್ಲೈ ಮಾಸ್ M and M, ರಿಮೆಂಬರ್ ಸೊ ದಿಸ್ ಸಿಲಿಂಡರ್ ಅಂಡರ್ ಗೋಸ್ ಸೊ ಟ್ವಿಸ್ಟಿಂಗ್. ಈ ಮಾಸ್ ಗಳನ್ನ M ಅಂತ ನಾವು ಅಪ್ಲೈ ಮಾಡಿದಾಗ ಸಿಲಿಂಡರ್ ಟ್ವಿಸ್ಟ್ ಆಗುತ್ತೆ. ಯಾವಾಗ ಈ ಸಿಲಿಂಡರ್ ಟ್ವಿಸ್ಟ್ ಆಗುತ್ತೋ ರಿಮೆಂಬರ್ ಈ ಸಿಲಿಂಡರ್ ನ ನಾವು ವೈರ್ ಗೆ ಅಟ್ಯಾಚ್ ಮಾಡಿದೀವಿ, ವೈರು ಕೂಡ ಟ್ವಿಸ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ಓಕೆ, ಯಾವಾಗ ವೈರ್ ಟ್ವಿಸ್ಟ್ ಆಗ್ತಾ ಹೋಗುತ್ತೋ ಸೊ ದೇರ್ ಫೋರ್ ವಿ ಕ್ಯಾನ್ ನೋಟ್ ಡೌನ್ ದ ಟ್ವಿಸ್ಟಿಂಗ್ ಆಂಗಲ್. ಸೊ ಒಂದು ವೈರು ಎಷ್ಟು ಟ್ವಿಸ್ಟ್ ಆಗ್ತಾ ಇದೆಯೋ ಅದನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ, ಅದು ಎಷ್ಟು ಟ್ವಿಸ್ಟ್ ಆಗುತ್ತೋ ಅದನ್ನ ಆಂಗಲ್ ಆಫ್ ಟ್ವಿಸ್ಟಿಂಗ್ ಅಂತ ಕರಿತೀವಿ. ಆಂಗಲ್ ಆಫ್ ಟ್ವಿಸ್ಟಿಂಗ್ ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಎರಡು ಜಾಗದಲ್ಲಿ ನೋಟ್ ಮಾಡ್ಕೋತೀವಿ. ವಿ ಆರ್ ಗೋಯಿಂಗ್ ಟು ನೋಟ್ ಡೌನ್ ಆಂಗಲ್ ಆಫ್ ಟ್ವಿಸ್ಟಿಂಗ್ ಅಟ್ ಟೂ ಡಿಫರೆಂಟ್ ಪ್ಲೇಸಸ್. ಇಲ್ಲಿ S1 ಅಂತ ಒಂದು ಜಾಗ ಇದೆ, ಕೆಳಗಡೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. S1 ಜಾಗದಲ್ಲಿ ವೈರು ಎಷ್ಟು ಟ್ವಿಸ್ಟ್ ಆಗುತ್ತೆ ಅದನ್ನ ನೋಟ್ ಮಾಡ್ಕೋತೀವಿ. ಅದೇ ತರ ಸ್ವಲ್ಪ ಮೇಲ್ಗಡೆ ಜಾಗದಲ್ಲಿ S2 ಅಂತ ಇನ್ನೊಂದು ಜಾಗ ಇದೆ ವೈರ್ದು, ಆ ಪರ್ಟಿಕ್ಯುಲರ್ ಜಾಗದಲ್ಲೂ ಕೂಡ ಟ್ವಿಸ್ಟಿಂಗ್ ಎಷ್ಟಾಗಿದೆ ಅಂತ ನೋಡ್ಕೋತೀವಿ. ಓಕೆನಾ? ಟ್ವಿಸ್ಟಿಂಗ್ ಯಾವಾಗ್ಲೂ ಕೂಡ ಸೊ ಈ ಸಿಲಿಂಡರ್ ಗೆ ನಾವು ಲೋಡ್ ಕೆಳಗಡೆ ಅಪ್ಲೈ ಮಾಡ್ತಿರೋದ್ರಿಂದ ಟ್ವಿಸ್ಟಿಂಗ್ ಕೆಳಗಡೆ ಜಾಸ್ತಿ ಇರುತ್ತೆ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆಂಗಲ್ ಆಫ್ ಟ್ವಿಸ್ಟಿಂಗ್ S1 ಅನ್ನೋ ಜಾಗದಲ್ಲಿ ಜಾಸ್ತಿ ಇರುತ್ತೆ,
S2 ಅನ್ನೋ ಜಾಗದಲ್ಲಿ ಕಡಿಮೆ ಇರುತ್ತೆ. ಆಮೇಲೆ ಹೆಚ್ ಅನ್ನೋದು ಅಪ್ಪರ್ ಎಂಡ್ ಎಲ್ಲಿ ನಾವು ಅಲ್ಲಿನ ವೈರ್ ನ ಫಿಕ್ಸ್ ಮಾಡ್ಕೊಂಡಿದ್ವಿ ಅಲ್ಲಿ ಟ್ವಿಸ್ಟ್ ಆಗಲ್ಲ. ಯಾಕೆ ಟ್ವಿಸ್ಟ್ ಆಗಲ್ಲ ಅಂತಂದ್ರೆ ವೈರ್ ನ ಅಲ್ಲಿ ಬಿಗಿಯಾಗಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಓಕೆನಾ, ಫಾಲೋ ಮಾಡ್ತಾ ಇದ್ದೀರಾ? ಸೊ ಹಿಯರ್ at the place S1 and S2, so there are two scales. ನಿಜವಾಗ್ಲೂ ನೋಡ್ಬೇಕು ಅಂತಂದ್ರೆ S1 and S2 ಎರಡು ಪಾಯಿಂಟ್ ಗಳಲ್ಲ, S1 and S2 ಎರಡು ಸರ್ಕ್ಯುಲರ್ ಸ್ಕೇಲ್ಸ್ ಗಳು. ಒಂದು ಲೀನಿಯರ್ ಸ್ಕೇಲ್ ನಿಮ್ಮ ಹತ್ರ 15 ಸೆಂಟಿಮೀಟರ್ ಸ್ಕೇಲ್ ಇರುತ್ತಲ್ಲ ಅದನ್ನ ಲೀನಿಯರ್ ಸ್ಕೇಲ್ ಅಂತ ಕರಿತೀವಿ. ಬಟ್ ಇಲ್ಲಿ S1 ಮತ್ತೆ S2 ಜಾಗದಲ್ಲಿ ನಾವೇನ್ ಮಾಡಿದ್ವಿ, ಎರಡು ಸರ್ಕ್ಯುಲರ್ ಸ್ಕೇಲ್ ನ ಅಟ್ಯಾಚ್ ಮಾಡಿದ್ವಿ. ಸರ್ಕ್ಯುಲರ್ ಸ್ಕೇಲ್ ಅಂತಂದ್ರೆ ಒಂದು ಸರ್ಕ್ಯುಲರ್ ಸ್ಕೇಲ್ ಒಂದು ಕಂಪ್ಲೀಟ್ ರೌಂಡ್ ತಗೊಂಡ್ರೆ 360 ಡಿಗ್ರಿ ಇರುತ್ತೆ. ಯಾಕೆ ನಾವು ಇಲ್ಲಿ ಸರ್ಕ್ಯುಲರ್ ಸ್ಕೇಲ್ ನ ಅಟ್ಯಾಚ್ ಮಾಡಿದೀವಿ ಅಂತಂದ್ರೆ, ಸೊ ಈ ಪರ್ಟಿಕ್ಯುಲರ್ ಜಾಗದಲ್ಲಿ S1 ಮತ್ತೆ S2 ಜಾಗದಲ್ಲಿ ವೈರ್ ಟ್ವಿಸ್ಟ್ ಆಗತ್ತಲ್ಲ, ಎಷ್ಟು ಆಂಗಲ್ ಟ್ವಿಸ್ಟ್ ಆಗುತ್ತೆ ಅಂತ ನೋಟ್ ಮಾಡ್ಕೊಳ್ಳೋದಕ್ಕೆ ಎರಡು ಸರ್ಕ್ಯುಲರ್ ಸ್ಕೇಲ್ಸ್ ಗಳನ್ನ ಅಟ್ಯಾಚ್ ಮಾಡಿ. ಓಕೆ, ಸೊ anyhow I would like to say that S1 and S2 are two circular scales in which so markings are made so in the form of degrees 0 to 360 degree. Okay, so that it is possible to note down the angle of twisting at the position S1 as well as at the position S2. Okay, so angle of twisting at the position S1 is more than the angle of twisting at the position S2 because so the position S2 is close to the fixed end H, whereas so the position S1 is little far away from the so fixed end H. Okay, so ಯಾವಾಗಲೂ ಕೂಡ ಫ್ರೀ ಎಂಡ್ ಅಲ್ಲಿ ಅಥವಾ ಈ ಸಿಲಿಂಡರ್ ಅಟ್ಯಾಚ್ ಮಾಡಿರೋ ಎಂಡ್ ಅಲ್ಲಿ ಆಂಗಲ್ ಆಫ್ ಟ್ವಿಸ್ಟಿಂಗ್ ಜಾಸ್ತಿ ಇರುತ್ತೆ. ಆ ಕಡೆಯಿಂದ ನೀವು ಮೇಲಕ್ಕೆ ಹೋಗ್ತಾ 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 ಫಿಕ್ಸ್ಡ್ ಎಂಡ್ ಕಡೆ ನೀವು ಮೂವ್ ಆಯ್ತು ಅಂತಂದ್ರೆ ಆಂಗಲ್ ಆಫ್ ಟ್ವಿಸ್ಟಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ S1 ಸ್ಕೇಲ್ ಅಲ್ಲಿ ತೋರಿಸುತ್ತಲ್ಲ ರೀಡಿಂಗ್ ಟ್ವಿಸ್ಟಿಂಗ್ ಜಾಸ್ತಿ ಇರುತ್ತೆ, S2 ಸ್ಕೇಲ್ ನಲ್ಲಿ ತೋರಿಸುತ್ತಲ್ಲ ಅದು ಆಂಗಲ್ ಆಫ್ ಟ್ವಿಸ್ಟಿಂಗ್ ಕಡಿಮೆ ಇರುತ್ತೆ. ಓಕೆ, ಲೆಟ್ us take angle of twisting shown by this circular scale S1 is θ1, angle of twisting shown by so the first one so circular scale S2 as θ2. ಈ ಜಾಗದಲ್ಲಿ S1 ಜಾಗದಲ್ಲಿ ಇರೋ ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ತೋರಿಸುತ್ತಾರೆ ಆಂಗಲ್ ಆಫ್ ಟ್ವಿಸ್ಟಿಂಗ್ ಅದು θ1, ಮೇಲ್ಗಡೆ S2 ಇರೋ ಜಾಗದಲ್ಲಿ ಆಂಗಲ್ ಆಫ್ ಟ್ವಿಸ್ಟಿಂಗ್ θ2 ಆಗುತ್ತೆ. ಸೊ therefore ಈ S1 ಸ್ಕೇಲ್ ಇಂದ S2 ಸ್ಕೇಲ್ ಗೆ ಮಧ್ಯದಲ್ಲಿ angle of twisting would be equal to θ1 minus θ2. For given mass m and m which are applied at the two sides of this solid cylinder, so deflections have to be noted down. So deflection at the position S1 is θ1, deflection ಅಥವಾ angle of twisting, deflection ಅಂದ್ರೆ angle of twisting ಎರಡು ಒಂದೇ, at the position S2 is θ2. Okay, so if that is the case, so then so the angle of twist is θ2 minus θ1 ಅಥವಾ θ1 minus θ2 ಯಾವುದು ದೊಡ್ಡದಿರುತ್ತೋ ಅದರಿಂದ ಇನ್ನೊಂದು ಚಿಕ್ಕದನ್ನ ಕಳಿಬಹುದು, ದೊಡ್ಡದಿಂದ ಚಿಕ್ಕದು ಕಳ್ಕೊಂಡ್ರೆ ಬರುತ್ತೆ. Okay, the effective length of the wire L is taken to be the length between the two scale. Okay, so ಈ S1 ಸ್ಕೇಲ್ ಮತ್ತೆ S2 ಸ್ಕೇಲ್ ಮಧ್ಯದಲ್ಲಿ ವೈರ್ ಎಷ್ಟು ಪೋರ್ಷನ್ ಇದೆಯೋ ಅದರ ಲೆಂತ್ ಕ್ಯಾಪಿಟಲ್ L ಆಗುತ್ತೆ. ಸೊ ಕ್ಯಾಪಿಟಲ್ L is the length of the so wire between the two scales S1 and S2. H ಈ ಟಾಪ್ ಎಂಡ್ ಇಂದ ಹಿಡಿದು ಬಾಟಮ್ ಎಂಡ್ ತನಕ ಇದೆಯಲ್ಲ ಆ ಲೆಂತ್ ಅನ್ನು ನಾವು ಕನ್ಸಿಡರ್ ಮಾಡ್ಕೊಳಲ್ಲ. The length that we are going to consider is the length of the portion of the wire that actually lies between the two scales S1 and S2. S1 ಮತ್ತೆ S2 ಸ್ಕೇಲ್ ಮಧ್ಯದಲ್ಲಿ ಆ ಲೆಂತ್ ಏನಿದೆ ಅದನ್ನ ಕ್ಯಾಪಿಟಲ್ L ಅಂತ ಬರ್ಕೋತೀವಿ. ಓಕೆನಾ, ಸೊ if D is the diameter of the cylinder, okay, there is a cylinder here, I think you can see here, ಈ cylinder C ಅಂತ ಇದೆಯಲ್ಲ, so cylinder has a radius of cross section. The radius of cross section we have taken, sorry, diameter. Yes, radius of cross section ಅಂತಂದ್ರೆ diameter ಕೂಡ ಇರುತ್ತೆ. If D is the diameter of the cylinder, then the twisting couple applied to the wire is M into G into D. So ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಸೊ ಈ ಎರಡು ಕಡೆ M ಮತ್ತೆ M ಅಂತ ಎರಡು ಮಾಸ್ ಅಟ್ಯಾಚ್ ಮಾಡಿಬಿಟ್ಟು ಸಿಲಿಂಡರ್ ನ ನಾವು ಟ್ವಿಸ್ಟ್ ಮಾಡಿಸ್ತಾ ಇದೀವಿ, ಅದೇ ಟ್ವಿಸ್ಟಿಂಗ್ ಕಪಲ್. ಸೊ ಟ್ವಿಸ್ಟಿಂಗ್ ಕಪಲ್ ಗೆ ಎಕ್ಸ್ಪ್ರೆಷನ್ ಅನ್ನು, the expression for the twisting couple is M into G into D. What is M? M is the mass that we attach here. ಇದರ ಕಡೆನೂ ಕೂಡ ನಾವು ಮಾಸ್ ಅಟ್ಯಾಚ್ ಮಾಡ್ತಿದ್ವಲ್ಲ ಅದೇ ಮಾಸ್ M ಆಗುತ್ತೆ. So G, you know, acceleration due to gravity. D is diameter of the cylinder. Okay, so this is what the twisting couple is to M into G into D ಅನ್ನೋ ಕಪಲ್ ನ ಅಪ್ಲೈ ಮಾಡಿ ನಾವು ಆ ಸಿಲಿಂಡರ್ ನ ತಿರುಗಿಸ್ತಾ ಇದೀವಿ. ಆ ಸಿಲಿಂಡರ್ ತಿರುಗಿಸೋದ್ರಿಂದ ವೈರು ಅಂದ್ರೆ ಸಿಲಿಂಡರ್ ಟ್ವಿಸ್ಟ್ ಆಗ್ತಾ ಇದೆ, ಸಿಲಿಂಡರ್ ಟ್ವಿಸ್ಟ್ ಆಗ್ತಿರೋದ್ರಿಂದ ವೈರು ಕೂಡ ಟ್ವಿಸ್ಟ್ ಆಗ್ತಾ ಇದೆ. ಓಕೆ, ಸೊ ದೆನ್ what is the restoring couple set up in the length L of the wire?
ವೈರು ಕೂಡ ಸೊ ಟ್ವಿಸ್ಟ್ ಆಗುತ್ತೆ. ಬಟ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ವೈರ್ ಟ್ವಿಸ್ಟ್ ಆದಾಗ ವೈರ್ ನಲ್ಲಿ ಒಂದು ರಿಸ್ಟೋರಿಂಗ್ ಕಪಲ್ ಪ್ರೊಡ್ಯೂಸ್ ಆಗುತ್ತೆ. ಆ ರಿಸ್ಟೋರಿಂಗ್ ಕಪಲ್ ಅಟ್ ಮೇನ್ ಟ್ವಿಸ್ಟಿಂಗ್ ಕಪಲ್ ಇದೆಯಾ m into g into d ಅದನ್ನ ಆಪೋಸ್ ಮಾಡುತ್ತೆ. ಆಪೋಸ್ ಮಾಡಿ ವಾಪಸ್ ಇನಿಷಿಯಲ್ ಕಂಡೀಷನ್ ಬರೋದಕ್ಕೆ ಟ್ರೈ ಮಾಡುತ್ತೆ. ಏನೇ ದ ಎಕ್ಸ್ಪ್ರೆಷನ್ ಫಾರ್ ದ ರಿಸ್ಟೋರಿಂಗ್ ಕಪಲ್ ಈಸ್ pi eta r to the power of 4 divided by 2 into L into angle of twisting. So between the two scales S1 and S2, angle of twisting is theta 2 minus theta 1. ಇದನ್ನ ಆಗ್ಲೇ ಹೇಳಿದೆ ನಾನು ನಿಮಗೆ. ಓಕೆ, ಸೊ ಟಾಪ್ ಇಂದ ಬಾಟಮ್ ಗೆ ತಗೊಳ್ಳಲ್ಲ. ಸೊ ಸ್ಕೇಲ್ ನ ಎರಡು ಮಧ್ಯಭಾಗ ವೈರ್ ನ ಎರಡು ಮಧ್ಯಭಾಗದಲ್ಲಿ ಎರಡು ಸ್ಕೇಲ್ಸ್ ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಆ ಎರಡು ಸ್ಕೇಲ್ಸ್ ಮಧ್ಯದಲ್ಲಿ ಇರೋ ಲೆಂತ್ ಕ್ಯಾಪಿಟಲ್ L ಆಗುತ್ತೆ. ಸೊ ಫಸ್ಟ್ ಸ್ಕೇಲ್ ಅಲ್ಲಿ ರೀಡಿಂಗ್ ವಿತ್ theta 1 ಇದ್ರೆ, ಸೆಕೆಂಡ್ ಸ್ಕೇಲ್ ಅಲ್ಲಿ ರೀಡಿಂಗ್ ವಿತ್ theta 2 ಇದ್ರೆ, angle of twisting becomes theta 2 minus theta 1. ಸೊ ದಿಸ್ ಎಕ್ಸ್ಪ್ರೆಷನ್ ಸೊ ನೆನ್ನೆ ಹೇಳಿದ್ದೆ ನಾನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಅಂತ ಇತ್ತಲ್ಲ, ಸೊ ಅದ್ರ ಜೊತೆ ಆಂಗಲ್ ಆಫ್ ಟ್ವಿಸ್ಟಿಂಗ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ರಿಸ್ಟೋರಿಂಗ್ ಕಪಲ್ ಸಿಗುತ್ತೆ. ಸೊ therefore the expression for the restoring couple is pi eta r to the power of 4 theta 2 minus theta 1 divided by 2L, where eta is the rigidity modulus of the wire. ಯಾವ ವೈರ್ ಗೆ ನಾವು ರಿಜಿಡಿಟಿ ಮಾಡ್ಯುಲಸ್ ನ ಫೈಂಡ್ ಔಟ್ ಮಾಡ್ತಿದ್ವೋ ಆ ವೈರ್ ರಿಜಿಡಿಟಿ ಮಾಡ್ಯುಲಸ್. r is radius of the wire, ಇದು ಕೂಡ ನಿಮಗೆ ಗೊತ್ತು. ಯಾವ ವೈರ್ ಗೆ ನಾವು ರಿಜಿಡಿಟಿ ಮಾಡ್ಯುಲಸ್ ಫೈಂಡ್ ಔಟ್ ಮಾಡ್ತೀವಿ ಅದರ ರೇಡಿಯಸ್ ಆಗುತ್ತೆ. L is length of the wire between the two scales S1 and S2. Okay, so under equilibrium ಇವೆರಡು ಇವೆರಡು ಕಪಲ್ಗಳು, ಟ್ವಿಸ್ಟಿಂಗ್ ಕಪಲ್ ಮತ್ತೆ ರಿಸ್ಟೋರಿಂಗ್ ಕಪಲ್, ಎರಡು ಈಕ್ವಲ್ ಅಂಡ್ ಅಪೋಸಿಟ್ ಇರುತ್ತೆ. ಸೊ therefore we can equate, ಎರಡು ಒಂದೇ ಇರೋದ್ರಿಂದ ಈಕ್ವೇಟ್ ಮಾಡ್ಕೋಬಹುದು ನಾವು. pi eta r to the power of 4 divided by 2L theta 2 minus theta 1 is equal to m into g into d. So therefore we want to find out an expression for the rigidity modulus. So therefore rigidity modulus theta is given by pi r to the power of 4 theta 2 minus theta 1 divided by 2L. ಎಲ್ಲ ರೈಟ್ ಸೈಡ್ ಗೆ ಕಳಿಸಿದ್ರೆ you end up with expression for your eta, rigidity modulus of the wire. Rigidity modulus of the wire is given by 2L m g d divided by pi r to the power of 4. It is capital R ಬಂದ್ಬಿಟ್ಟಿದೆ, ಇಲ್ಲಿ ಸ್ಮಾಲರ್ ಬಂದಿದೆ, ಚೇಂಜ್ ಮಾಡ್ತೀನಿ. r to the power of 4 into theta 2 minus theta 1. Okay, so L is length of the wire between the two scales S1 and S2. M is the mass that we are applying on either sides of the cylinder. G is acceleration due to gravity. D is diameter of the cylinder. R is nothing but radius of the wire. Theta 1 and theta 2 are the deflections shown at the two scales S2 and S1. So therefore you can find out theta 2 minus theta 1. So therefore substituting all the values, it is possible to find out the value of rigidity modulus. Okay, and this method is what we call it as rigidity modulus by static torsion method. I think you might have heard about the beams. Okay, so building construction ಅಲ್ಲಿ ಇರಬಹುದು, ಮನೆ ಕನ್ಸ್ಟ್ರಕ್ಷನ್ ಅಲ್ಲಿ ಇರಬಹುದು, ಅಥವಾ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಗಳಿರಬಹುದು, ಸಾಧಾರಣವಾಗಿ ಬೀಮ್ ಅಂತ ಒಂದು ಕನ್ಸ್ಟ್ರಕ್ಷನ್ ಬರುತ್ತೆ, ಅಥವಾ ಬೀಮ್ಸ್ ಅಂತ ಕನ್ಸ್ಟ್ರಕ್ಷನ್ ಬರುತ್ತೆ. ಕೇಳಿದ್ದೀರಾ ಅಂತ ಅನ್ಕೋತೀನಿ ಅಲ್ವಾ? So anyhow, so we want to discuss about these beams. Okay, of course we are not discussing from the civil engineering point of view. ನಾವು ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇಲ್ಲ, ಹಾಗಾಗಿ ಸಿವಿಲ್ ಇಂಜಿನಿಯರಿಂಗ್ ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಆಫ್ beams ಅಷ್ಟೊಂದೆಲ್ಲ ಓದಲ್ಲ. But anyhow, the basic principle involving the bending of beams is nothing but physics, elasticity. So that's why we are going to discuss briefly about bending of beams. Okay, before we discuss bending of beams, we need to understand what is a beam. Okay, it's very simple. A beam is a rod. Basically it is a rod or a bar. Okay, so beam is nothing but a rod or a bar of uniform cross section. Okay, and that cross section can be either in circular shape or rectangular shape. ಅಂದ್ರೆ ನಿಮ್ಮ ಹತ್ರ ರಾಡ್ ತಗೊಂಡಿರ್ತಿರಲ್ಲ ಅಥವಾ ಬಾರ್ ತಗೊಂಡಿರ್ತಿರಲ್ಲ, ಸೊ ಒಂದು ಸಿಲಿಂಡ್ರಿಕಲ್ ಬಾರ್ ತರ ತಗೊಂಡ್ಬಿಟ್ರೆ ಆ ಸಿಲಿಂಡ್ರಿಕಲ್ ಬಾರ್ ಕ್ರಾಸ್ ಸೆಕ್ಷನ್ ನೋಡಿದ್ರೆ ಸರ್ಕ್ಯುಲರ್ ಶೇಪ್. ಓಕೆ, ಸೊ ಆ ಸಿಲಿಂಡ್ರಿಕಲ್ ರಾಡ್ ಶೇಪ್ ಅಲ್ಲೇ ತಗೋಬೇಕು ಅಂತ ಏನಿಲ್ಲ ರಾಡ್ ನ ನೀವು. ಸೊ ಲೆಟ್ ಅಸ್ ಸೇ ನಿಮ್ಮ ಹತ್ರ ಒಂದು ಸ್ಕೇಲ್ ಇದೆ ಅಂತ ಇಟ್ಕೊಳ್ಳಿ. ಸ್ಕೇಲ್ ಯೂಶುವಲ್ ಆಗಿ ಏನಾಗಿರುತ್ತೆ, ಅದು ಸ್ವಲ್ಪ ರ್ಯಾಂಡಮ್ ಶೇಪ್ ಅಲ್ಲಿ ಇರುತ್ತೆ, ಬಟ್ ಆದ್ರೂ ಕೂಡ ಒಂದು ಅಪ್ರಾಕ್ಸಿಮೇಟ್ ಆಗಿ ನೀವು ಅದ್ರ ಕ್ರಾಸ್ ಸೆಕ್ಷನ್ ತಗೊಂಡ್ರೆ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇದೆ ಅಂತ ತಗೋಬಹುದು. ಓಕೆನಾ? So therefore a beam is a rod or a bar of uniform cross section. So a beam do rod ಅಥವಾ ಬಾರ್ ಒಂದ್ ಎಂಡ್ ಇಂದ ಹಿಡಿದು ಇನ್ನೊಂದು ಎಂಡ್ ವರೆಗೂ ಕೂಡ ಒಂದೇ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇರಬೇಕು. ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಅಂತಂದ್ರೆ ಒಂದೇ ಕ್ರಾಸ್ ಸೆಕ್ಷನ್ ಇರಬೇಕು. ಎಲ್ಲ ಕಡೆ ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್ ಇರಬೇಕು. ಆ ಕ್ರಾಸ್ ಸೆಕ್ಷನಲ್ ಏರಿಯಾ ಯಾವ ಶೇಪ್ ಅಲ್ಲಾದ್ರೂ ಇರ್ಬೋದು, ಸರ್ಕ್ಯುಲರ್ ಶೇಪ್ ಅಲ್ಲಾದ್ರೂ ಇರ್ಬೋದು ಅಥವಾ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಾದ್ರೂ ಇರ್ಬೋದು. ಓಕೆ, ಆಫ್ homogeneous isotropic material
ಅಂದ್ರೆ ಮೆಟೀರಿಯಲ್ ಎಲ್ಲಾ ಕಡೆನೂ ಒಂದೇ ತರ ಇರಬೇಕು. ಹೂಸ್ ಲೆಂತ್ ಇಸ್ ವೆರಿ ಗ್ರೇಟ್ ಕಂಪೇರ್ಡ್ ಟು so thickness. Okay, so the another important condition for the beam is length of the beam should be very large compared to breadth or the thickness. ನೀವು ಆ ಬೀಮ್ ಅಥವಾ ರಾಡ್ ಅಂತ ಏನ್ ಕನ್ಸಿಡರ್ ಮಾಡ್ತಾ ಇದೀರೋ ಆ ರಾಡ್ ಲೆಂತ್ ಎಷ್ಟಿರ್ಬೇಕು ಅಥವಾ ಆ ಬಾರ್ದು ಲೆಂತ್ ಎಷ್ಟಿರ್ಬೇಕು ಅಂತಂದ್ರೆ ಆ ಬಾರ್ದು ಅಥವಾ ಆ ರಾಡ್ದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಥವಾ ಕ್ರಾಸ್ ಸೆಕ್ಷನಲ್ ಡೈಮೆನ್ಷನ್ ಅಂತಂದ್ರೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಇದ್ರೆ ಡಯಾಮೀಟರ್ ಬರುತ್ತೆ, ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇದ್ರೆ ಬ್ರೆಡ್ತ್ ಬರುತ್ತೆ ಮತ್ತೆ ಥಿಕ್ನೆಸ್ ಬರುತ್ತೆ. ಆ ಬ್ರೆಡ್ತ್ ಅಥವಾ ಥಿಕ್ನೆಸ್ ಕಂಪೇರ್ ಮಾಡಿದ್ರೆ ಲೆಂತ್ ಜಾಸ್ತಿ ಇರಬೇಕು, ಅಥವಾ ಸರ್ಕ್ಯುಲರ್ ಶೇಪ್ ಅಲ್ಲಿ ಇದ್ದಾಗ ಅದ್ರ ಡಯಾಮೀಟರ್ ಏನಿದೆಯೋ ಅಬ್ಬಾರ್ದು, ಸೊ ಡಯಾಮೀಟರ್ ಕಂಪೇರ್ ಮಾಡಿದ್ರೆ ಲೆಂತ್ ತುಂಬಾ ಜಾಸ್ತಿ ಇರಬೇಕು. ಓಕೆ, ಸೊ such an arrangement, such a beam or a rod is what we call it as a beam. That's it. A beam is a rod or a bar of uniform cross section of homogeneous isotropic material ಎಲ್ಲ ಕಡೆ ಒಂದೇ ತರ ಇರಬೇಕು, whose length is very great compared to its thickness. ಓಕೆ, ಅದ್ರ ಥಿಕ್ನೆಸ್, ಡಯಾಮೀಟರ್, ರೇಡಿಯಸ್ ಏನಾದ್ರೂ ಸರಿ, ಅದು ಕಂಪೇರ್ ಮಾಡಿದ್ರೆ ಲೆಂತ್ ತುಂಬಾ ಜಾಸ್ತಿ ಇರಬೇಕು. ಓಕೆ, ಯಾಕಿದು ಅಂತಂದ್ರೆ so that the shearing stress over any cross section is negligibly small. ಓಕೆ, ಯಾವಾಗ ಅದ್ರದ್ದು ಥಿಕ್ನೆಸ್ ಅಥವಾ ರೇಡಿಯಸ್ ತುಂಬಾ ಕಡಿಮೆ ಇರುತ್ತೋ ಸೊ ನಾವು ಅದಕ್ಕೆ ಫೋರ್ಸ್ ಅಪ್ಲೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ರಾಡ್ಗೆ ಅಥವಾ ಬೀಮ್ಗೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಆ ಫೋರ್ಸ್ ಏನಾಗುತ್ತೆ, ಆ ಬೀಮ್ ಅನ್ನ ಬೆಂಡ್ ಮಾಡ್ಬೇಕೆ ಹೊರತು ಶಿಯರ್ ಮಾಡಬಾರ್ದು. ಶಿಯರ್ ಅಂತಂದ್ರೆ ಅದ್ರ ಒಳಗಡೆ ಬೇರೆ ಬೇರೆ ಲೇಯರ್ಸ್ ಇರುತ್ತಲ್ಲ, ಒಂದು ಲೇಯರ್ ಇನ್ನೊಂದು ಲೇಯರ್ ಕಂಪೇರ್ ಮಾಡಿದಾಗ ರಿಲೇಟಿವ್ ಆಗಿ ಡಿಸ್ಪ್ಲೇಸ್ ಆಗಬಾರ್ದು. ಆತರ ಡಿಸ್ಪ್ಲೇಸ್ ಆಗಬಾರ್ದು ಅಂತಂದ್ರೆ ಅದ್ರದ್ದು ಥಿಕ್ನೆಸ್ ತುಂಬಾ ಕಡಿಮೆ ಇರಬೇಕು, ಸೊ ದಟ್ ದ ಶಿಯರಿಂಗ್ ಸ್ಟ್ರೆಸ್ ಓವರ್ ಎನಿ ಕ್ರಾಸ್ ಸೆಕ್ಷನ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್. ಓಕೆನಾ, ಗೊತ್ತಾಗ್ತಿದೆಯಾ? A rectangular beam, let us assume, go for one example rectangular beam. ಇಲ್ಲಿ ಕೆಳಗಡೆ diagram ಇದೆ, I will come here. A rectangular beam may be thought of so made up of a large number of thin plane layers placed in contact and parallel to one another. Suppose if you are starting with a rectangular beam, rectangular shape ಅಲ್ಲಿ beam ತಗೊಂಡ್ಬಿಟ್ರೆ, okay, ನಿಮ್ಮ ಬುಕ್ ನ ಜ್ಞಾಪಿಸ್ಕೊಳ್ಳಿ. ನಿಮ್ಮ ಹತ್ರ ಒಂದು ಬುಕ್ ಇದೆ, ಆ ಬುಕ್ ಯೂಶಲಿ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರುತ್ತಾ? Do you agree? Yes, sir. Yes. Okay, so a rectangular beam may be thought of as made up of large number of thin plane layers placed in contact and parallel to one another. ಬುಕ್ ಅಲ್ಲಿ ಹೇಗೆ ಒಂದು ಶೀಟು ಮತ್ತೊಂದು ಶೀಟು ಎಲ್ಲಾ ಶೀಟ್ಗಳು ಒಂದರ ಮೇಲೆ ಒಂದು ಪ್ಯಾರಲ್ ಆಗಿ ಅರೇಂಜ್ ಆಗಿರುತ್ತೋ, ಅದೇ ತರ ರೆಕ್ಟಾಂಗ್ಯುಲರ್ ಬೀಮ್ ಅಲ್ಲೂ ಕೂಡ ಡಿಫರೆಂಟ್ ಲೇಯರ್ಸ್ ನಾವೇನು ಕೊಡ್ತೀವಿ, ಒಂದರ ಮೇಲೆ ಒಂದು ಅರೇಂಜ್ ಆಗಿರುತ್ತೆ ಅಂತ ತಗೋತೀವಿ. ಸೊ ದಟ್ ಈಚ್ ಲೇಯರ್ ಮೇ ಬಿ ಕನ್ಸಿಡರ್ಡ್ ಟು ಬಿ ಎ ಕಲೆಕ್ಷನ್ ಆಫ್ ಥಿನ್ ಫೈಬರ್ಸ್ ಲೈಯಿಂಗ್ ಪ್ಯಾರಲಲ್ ಟು ದ ಬೀಮ್. ಓಕೆ, ಸೊ ಒಂದೊಂದು ಶೀಟ್ ನ ಕೂಡ ನೀವು ವರ್ಟಿಕಲ್ ಆಗಿ ಹರಿತಾ ಬಂದ್ರೆ ಚಿಕ್ಕ ಚಿಕ್ಕ ಶೀಟ್ ಬರುತ್ತೆ, ಚಿಕ್ಕ ಚಿಕ್ಕ ಫಿಲಮೆಂಟ್ ಬರುತ್ತೆ. ಆ ಬುಕ್ ಅಲ್ಲಿ ಒಂದು ಶೀಟು ಫಿಲಮೆಂಟ್ ಆಗುತ್ತೆ, ಸರಿ, ಒಂದು ಲೇಯರ್ ಆಗುತ್ತೆ. ಆ ಒಂದು ಲೇಯರ್ ನ ತಗೊಂಡ್ಬಿಟ್ಟು ನೀವು ಒಂದು ವರ್ಟಿಕಲ್ ಆಗಿ ಚಿಕ್ಕ ಚಿಕ್ಕದಾಗಿ ನೀವು ಕತ್ತರಿಸ್ತಾ ಹೋದ್ರೆ ಸಣ್ಣ ಸಣ್ಣ ಉದ್ದುದ್ದ ಎಳೆ ತರ ಬರುತ್ತೆ. ಸೊ ದೋಸ್ ಎಳೆಗಳೇನಿದೆಯೋ ಅದನ್ನ ನಾವೇನಂತ ಕರಿತೀವಿ, ನಾವು ಅದನ್ನ ಸೊ ಫಿಲಮೆಂಟ್ಸ್ ಅಂತ ಕರಿತೀವಿ. ದೀಸ್ ಫಿಲಮೆಂಟ್ಸ್ ಆರ್ ಕಾಲ್ಡ್ ಲಾಂಗಿಟ್ಯೂಡಿನಲ್ ಫಿಲಮೆಂಟ್ಸ್. ಓಕೆ, ಸೊ ವೆನ್ ಸಚ್ ಎ ಬೀಮ್ ಸೊ ಈಸ್ ಅಪ್ಲೈಡ್ ಟು ಡಿಫಾರ್ಮಿಂಗ್ ಫೋರ್ಸ್, ಇಲ್ಲೊಂದು ಬೀಮ್ ಇದೆ, ಈ ಡಯಾಗ್ರಾಮ್ ನೋಡಿ. ಈ ಬೀಮ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಸೊ ಡಿಫಾರ್ಮಿಂಗ್ ಫೋರ್ಸ್ ಅಪ್ಲೈ ಮಾಡ್ತಾ ಇದೀವಿ. ಸೊ ಬೀಮ್ ಅನ್ನ ಫಾರ್ ಎಕ್ಸಾಂಪಲ್ ಎರಡು ಸೈಡ್ ಹಿಡ್ಕೊಂಡು ಬೆಂಡ್ ಮಾಡ್ತಿದ್ವಿ, ಕೆಳಗಡೆಗೆ ಒಳಗಡೆಗೆ ಬೆಂಡ್ ಮಾಡ್ಕೋತಾ ಇದೀವಿ. ಒಳಗಡೆ ಬೆಂಡ್ ಮಾಡಿದಾಗ ಏನಾಗೋಗುತ್ತೆ, ಸೊ ಈ ಔಟರ್ ಮೋಸ್ಟ್ ಲೇಯರ್ ಏನಿದೆಯೋ, ಟಾಪ್ ಮೋಸ್ಟ್ ಲೇಯರ್ ಜಾಸ್ತಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನರ್ ಮೋಸ್ಟ್ ಲೇಯರ್ ಸೊ ನೀವು ಬೆಂಡ್ ಮಾಡ್ತಿರೋದು ಟುವರ್ಡ್ಸ್ ಇನ್ವರ್ಡ್ಸ್ ಆಗಿರೋದ್ರಿಂದ ಕಡಿಮೆ, ಅದರದ್ದು ಲೆಂತ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ವೆನ್ ಡಿಫಾರ್ಮಿಂಗ್ ಫೋರ್ಸಸ್ ಆರ್ ಅಪ್ಲೈಡ್, then some of the filaments are elongated and some of the filaments are compressed or contracted. Okay, so inwards ನೀವು ಬೆಂಡ್ ಮಾಡ್ತಿರೋದ್ರಿಂದ, ಡಿಫಾರ್ಮಿಂಗ್ ಫೋರ್ಸ್ ಅಪ್ಲೈ ಮಾಡ್ತಿರೋದ್ರಿಂದ ಕೆಳಗಡೆ ಇರೋ ಫಿಲಮೆಂಟ್ ಗಳೆಲ್ಲದೂ ಕೂಡ ಕಂಟ್ರಾಕ್ಟ್ ಆಗುತ್ತೆ, ಲೆಂತ್ ಚಿಕ್ಕದಾಗುತ್ತೆ. ಆದರೆ ಟಾಪ್ ಮೋಸ್ಟ್ ಅಲ್ಲಿ ಇರೋದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಡಿಫಾರ್ಮಿಂಗ್ ಫೋರ್ಸ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ಜಾಸ್ತಿ ಲೆಂತ್ ಆಗುತ್ತೆ. ಈ ಕೆಳಗಡೆ ಲೇಯರ್ ಡಿಫಾರ್ಮಿಂಗ್ ಫೋರ್ಸ್ ಅಪ್ಲೈ ಮಾಡೋದಕ್ಕಿಂತ ಎಷ್ಟು ಫಿಲಮೆಂಟ್ ಲೆಂತ್ ಎಷ್ಟಿರುತ್ತೋ ಆ ಲೆಂತ್ ಗಿಂತ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೇರ್ ಫೋರ್ ಕೆಳಗಡೆ ಇರೋ ಎಲ್ಲ ಫಿಲಮೆಂಟ್ ಗಳದ್ದು ಲೆಂತ್ ಕಡಿಮೆ, ಮೇಲ್ಗಡೆ ಇರೋದು ಎಲ್ಲದಕ್ಕೂ ಲೆಂತ್ ಜಾಸ್ತಿ. ಕಡಿಮೆಯಿಂದ ಜಾಸ್ತಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ವಿಲ್ ಎಂಡ್ ಅಪ್ ವಿತ್ ಒನ್ ಫಿಲಮೆಂಟ್. ದಟ್ ಫಿಲಮೆಂಟ್ ಇಸ್ ರಿಟರ್ನ್ ಹಿಯರ್ ಆಸ್ ಎಬಿ ಅಂತ ಒಂದು ಫಿಲಮೆಂಟ್ ನ ಬರ್ತಿದ್ದೀನಿ. ಆ ಫಿಲಮೆಂಟ್ ಲೆಂತ್ ಎಬಿ ಮಧ್ಯದಲ್ಲಿ ಇರುತ್ತೆ. ಯಾವ ತರ ಇರುತ್ತೆ ಅಂತಂದ್ರೆ, ಅದು ಬೆಂಡ್ ಮಾಡಾದ್ಮೇಲೂ ಕೂಡ ಟಾಪ್ ಫಿಲಮೆಂಟ್ ಗಳ ತರ ಲೆಂತ್ ಜಾಸ್ತಿನೂ ಆಗಲ್ಲ,
ಸೊ ಬಾಟಮ್ ಸೊ ಲೇಯರ್ ಗಳ ತರ ಸೊ ಅದ್ರದ್ದು ಲೆಂತ್ ಕಡಿಮೆನೂ ಆಗಲ್ಲ, ಕಾಂಟ್ರಾಕ್ಟ್ ಆಗಲ್ಲ, ಕಂಪ್ರೆಸ್ ಆಗಲ್ಲ, ಮೇಲ್ಗಡೆ ತರ ಎಲಾಂಗೇಟು ಆಗಲ್ಲ. ಓಕೆ, ಸೊ ಸಚ್ ಫಿಲಮೆಂಟ್ ಅಥವಾ ಸಚ್ ಸರ್ಫೇಸ್ ಎ ಬಿ is what we call it as a neutral surface. A neutral surface is a surface in a beam in which so deforming forces are applied such that even after the application of the deforming forces, there is no change in the length in that particular surface. So such a surface, such a layer is what we call it as neutral layer or neutral surface. So all the layers above the neutral surface are elongated, whereas all the layers below the neutral surface are compressed, all because of the application of the deforming forces. Okay, so the same thing ಅದೇ diagram ನ ಇನ್ನೊಂದ್ಸಲ ಬರ್ತಿದ್ದೀನಿ ನೋಡಿ, ಚೂರು ಬೇರೆ ತರ ಬರ್ತಿದ್ದೀನಿ. So try to follow. So this is a beam on which deforming forces are applied. ಈ deforming forces ಅಪ್ಲೈ ಮಾಡಿದೀವಿ ಆ beam ಮೇಲೆ. ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ರೆಕ್ಟಾಂಗ್ಯುಲರ್ ಬಾಕ್ಸ್ ತರ ಕಾಣುತ್ತೆ, ಬಟ್ ಇದು ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲ, ನಿಮಗೆ ನೋಡ್ಲಿ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ತರ ಬರ್ತಿದ್ದೀವಿ. ಓಕೆನಾ? ಸೊ ಹಿಯರ್ ಸೊ ಐ ಥಿಂಕ್ ಯು ಕ್ಯಾನ್ ಸಿ ಇಲ್ಲಿ ನೇಮಿಂಗ್ ಇಲ್ಲ, ಆ ಕರ್ಸರ್ ನ ಫಾಲೋ ಮಾಡ್ತಾ ಹೋಗಿ. ಈ ಕರ್ಸರ್ so it is nothing but a plane. The cursor that I am moving is actually a plane. This is nothing but a neutral surface. Okay, now this is nothing but a neutral surface. Okay, then so if the bending be uniform, now bend ಮಾಡ್ತಿದೀವಲ್ಲ, force apply ಮಾಡಿ beam ನ uniform ಆಗಿ bend ಮಾಡಿದ್ರೆ the longitudinal filaments all get bent into circular arcs in a plane parallel to the plane of symmetry ABCD of the beam. So this plane ABCD is what we call it as plane of bending. Okay, so ಯಾವ ತರ ಬೆಂಡ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಎಲ್ಲಾ ಫಿಲಮೆಂಟ್ ಗಳು ಕೂಡ ಸರ್ಕಲ್ ಶೇಪ್ ಅಲ್ಲಿ ಬೆಂಡ್ ಆಗ್ತಾ ಇದೆ ನೋಡಿ. ಪ್ರೀವಿಯಸ್ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲವೂ ಕೂಡ ಸರ್ಕಲ್ ಶೇಪ್ ಅಲ್ಲಿ ಬೆಂಡ್ ಆಗಿದೆ. ಹೌದಾ? ಸೊ ಸರ್ಕಲ್ ಶೇಪ್ ಅಲ್ಲಿ ಬೆಂಡ್ ಆಗಿರ್ಬೇಕಾದ್ರೆ ಇದೇ ಡಯಾಗ್ರಾಮ್ ನ 3 ಡೈಮೆನ್ಷನಲ್ ವ್ಯೂ ಕೆಳಗಡೆ ಬರ್ದಿರೋದು. ಓಕೆ, ಸೊ ಸರ್ಕಲ್ ಶೇಪ್ ಅಲ್ಲಿ ಬೆಂಡ್ ಆದಾಗ then there is a plane. Okay, so such that there is a plane such that all the longitudinal filaments get bent into circular arcs in particular plane parallel to the plane of symmetry. Okay, so this plane ABCD, whatever we have written, this plane ABCD is what we call it as the plane of bending. Okay, the centers of curvature of all these arcs lie in a straight line PQ perpendicular to the plane of bending. This axis is what we call it as axis of bending. ಅಂದ್ರೆ ಇದ್ರೊಳಗಡೆ ಎಲ್ಲಾ ಫಿಲಮೆಂಟ್ ಗಳು ಬರುತ್ತಲ್ಲ, ಎಲ್ಲಾ ಫಿಲಮೆಂಟ್ ಗಳನ್ನು ಬೆಂಡ್ ಮಾಡಿದಾಗ ಪ್ರತಿಯೊಂದು ಫಿಲಮೆಂಟ್ಗೂ ಕೂಡ ಒಂದೊಂದು ಸೆಂಟರ್ ಆಫ್ ಕರ್ವೇಚರ್ ಅಂತ ಬರುತ್ತೆ. ಆ ಪ್ರತಿಯೊಂದು ಫಿಲಮೆಂಟ್ ನೋಡಿ, ಇಲ್ಲೊಂದು ಫಿಲಮೆಂಟ್ ಇದೆ, ನೆಕ್ಸ್ಟ್ ಇನ್ನೊಂದು ಫಿಲಮೆಂಟ್ ಇದೆ, ಈ ತರ ಸುಮಾರು ಫಿಲಮೆಂಟ್ ಗಳು ಒಂದ್ರ ಪಕ್ಕ ಸ್ಟಾಕ್ ಆಗಿರುತ್ತೆ. ಎಲ್ಲವನ್ನು ಡಿಫಾರ್ಮಿಂಗ್ ಫೋರ್ಸ್ ಅಪ್ಲೈ ಮಾಡಿ ನಾವು ಬೆಂಡ್ ಮಾಡ್ತಿದ್ವಿ. ಹಾಗಾಗಿ ಒಂದೊಂದು ಫಿಲಮೆಂಟ್ ಗೆ ಒಂದೊಂದು ಸೆಂಟರ್ ಆಫ್ ಕರ್ವೇಚರ್ ಅಂತ ಬರುತ್ತೆ. ಎಲ್ಲಾ ಫಿಲಮೆಂಟ್ ಗಳಿಗೂ ನೀವು ಸೆಂಟರ್ ಆಫ್ ಕರ್ವೇಚರ್ ನ ಫೈಂಡ್ ಔಟ್ ಮಾಡಿ ಆ ಎಲ್ಲಾ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಒಂದು ಸ್ಟ್ರೈಟ್ ಲೈನ್ ಪಾಸ್ ಮಾಡಿದ್ರೆ that straight line is nothing but PQ, and that straight line is what we call it as axis of bending. So here P and here Q. Q ಅನ್ನೋದು ಮೇಲ್ಗಡೆ ಅಂಚು ಕಟ್ ಆಗ್ಬಿಟ್ಟಿದೆ, this is Q. So PQ is what we call it as axis of bending. Axis of bending is that axis in which all the centers of curvature of all the longitudinal filaments lie. Okay, and obviously ಈ ಏನಿದೆಯೋ ಇದು axis of bending PQ, ಈ plane of bending ABCD ಇದೆಯಲ್ಲ ಅದಕ್ಕೆ perpendicular ಆಗಿರುತ್ತೆ. ಓಕೆನಾ? And there is one more thing, the line of intersection OO dash of the plane of the bending and the neutral surface is what we call it as neutral axis. Okay, ಈ plane of bending ABCD ಇದೆ, ಅದಾದ್ಮೇಲೆ ನ್ಯೂಟ್ರಲ್ ಸರ್ಫೇಸ್ ಇದೆ. ಈ ಎರಡು ನ್ಯೂಟ್ರಲ್ ಸರ್ಫೇಸ್ ಮತ್ತೆ ಪ್ಲೇನ್ ಆಫ್ ಬೆಂಡಿಂಗ್ ಎರಡು ಪರ್ಪೆಂಡಿಕ್ಯುಲರ್ ಆಗಿದೆ, ಬಟ್ ಎರಡು ಕೂಡ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಒಂದ್ರ ಮೂಲಕ ಒಂದು ಪಾಸ್ ಆಗ್ತಾ ಇದೆ. ಎರಡು ಪ್ಲೇನ್ ಗಳು ಒಂದ್ರ ಮೂಲಕ ಒಂದು ಪಾಸ್ ಆಗ್ತಿದ್ರೆ ಸೊ ದೇ ಬೋತ್ ಮೀಟ್ ಅಟ್ ಒನ್ ಪರ್ಟಿಕ್ಯುಲರ್ ಲೈನ್ OO dash ಈ ಡಯಾಗ್ರಾಮ್ ಅಲ್ಲಿ, and that particular line is what we call it as neutral axis.